ಗುರು ಏನಣ್ಣ ಟೀ ಹಾಕ್ ಗುರು. ಕೊಡ್ತೀನಿ. ಹೌದು ಸರ್. ನಿಮ್ಗೇನ್ ಬೇಕು ಸರ್? ಹಾಯ್ ಟೋನಿ, ಇವತ್ತು ನಿನ್ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ನಾನು ಯಾರು ಅಂತ ತಲೆ ಕೆಡಿಸ್ಕೋಬೇಡ. ನಿಂದು ಅಂತಿರೋ ಎಲ್ಲವೂ ಈಗ ನನ್ನ ಬಳಿ ಇದೆ. ನಿನ್ನ ವಾಚು, ಪರ್ಸು, ಕ್ರೆಡಿಟ್ ಕಾರ್ಡು, ಮೊಬೈಲ್ಗಳು, ಸಿಮ್ಗಳು, ನಿನ್ನ ಜೇಬಲ್ಲಿದ್ದ ಚಿಲ್ಲರೆ ಹಣ, ಜೊತೆಗೆ ನಿನ್ನ ಪ್ರೀತಿಯ ಹುಡುಗಿ ಪಮ್ಮಿ ಕೂಡ. ಗಾಬರಿ ಆಗ್ಬೇಡ, ಎಲ್ಲವೂ ಸೇಫ್ ಆಗಿದೆ. ನಿನ್ನ ಹುಡುಗಿ ಪಮ್ಮಿ ಕೂಡ. ಜೀವನದಲ್ಲಿ ಇಂಥದ್ದೊಂದು ಪರಿಸ್ಥಿತಿಗೆ ನೀನಾಗೆ ಸಿಕ್ಕಾಕೊಂಡಿದ್ಯಾ. ಇದು ನಿನ್ನ ಕರ್ಮ. ಅನುಭವಿಸ್ಲೇಬೇಕು. ಅನುಭವಿಸು. ನಾವು ಲಿಸನ್ ಟು ಮೀ ಕೇರ್ಫುಲಿ. ನಾನು ಇವತ್ತು ಸಂಜೆ 6 ಗಂಟೆ ಒಳಗೆ ಒಂದಷ್ಟು ಕೆಲಸ ಮಾಡಬೇಕಿದೆ. ಅದನ್ನೆಲ್ಲ ನೀನು ಮಾಡಬೇಕು. ನೀನು ಎಷ್ಟು ನಿಷ್ಠನಾಗಿ ನಾನು ಹೇಳೋ ಪ್ರತಿ ಕೆಲಸ ಮಾಡ್ತೀಯೋ ಅದನ್ನ ಆಧರಿಸಿ ಸಂಜೆ 6 ಗಂಟೆ ಅಷ್ಟರಲ್ಲಿ ನಿನ್ನ ಹುಡುಗಿನ ಸೇಫ್ ಆಗಿ ನನಗೆ ತಲುಪಿಸ್ತೀನಿ. ಆದ್ರೆ ಸ್ವಲ್ಪ ಎಡವಟ್ಟು ಮಾಡಿದ್ರು ನಿನ್ನ ಹುಡುಗಿ ನಿನಗೆ ಸಿಗಲ್ಲ. ಈಗ ನಿನ್ನ ಟೈಮ್ನ ಕೌಂಟ್ ಡೌನ್ ಸ್ಟಾರ್ಟ್. ನಿನ್ನ ಪ್ಯಾಂಟ್ ಜೇಬ್ನಲ್ಲಿ ಇವತ್ತಿನ ಬಸ್ ಪಾಸ್ ಇದೆ. ಅದನ್ನ ಇವತ್ತು ಚೆನ್ನಾಗಿ ಬಳಸ್ಕೋ. ಈಗ ಸಮಯ 8:10. 8:25 ಸರಿಯಾಗಿ ನೀನು ಸುಜಾತಾ ಥಿಯೇಟರ್ ಎದುರಿಗಿರೋ ಬಸ್ ಸ್ಟಾಪ್ಗೆ ಬರಬೇಕು. ಅಲ್ಲಿಂದ ನಿನ್ನ ಮುಂದಿನ ನಡೆ ಏನು ಅಂತ ನಾನು ತಿಳಿಸ್ತೀನಿ. ಕಮ್ ಆನ್, ಬಿ ಅಲರ್ಟ್, ಸ್ಟಾರ್ಟ್ ರನ್ನಿಂಗ್. ಸರ್, ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು ಸರ್? 8:30. ಸರ್, ಡೋಂಟ್ ಮೈಂಡ್, ಸ್ವಲ್ಪ ಕರೆಕ್ಟಾಗಿ ಎಷ್ಟು ಅಂತ ಹೇಳ್ತೀರಾ? 8:27. ಸರ್, ಫೋನ್ ರಿಂಗ್ ಆಗ್ತಿದೆ. ರೀ, ರಿಂಗ್ ಆಗ್ತಿರೋದು ನನ್ನ ಫೋನ್ ಅಲ್ಲ ರೀ, ನಿಮ್ದು. ಹಲೋ ಟೋನಿ, ನೀನ್ ತುಂಬಾ ಲೇಟ್. ನಿನ್ ಟಾರ್ಗೆಟ್ಗಿಂತ 2 ನಿಮಿಷ ತಡವಾಗಿ ಬಂದಿದ್ಯಾ. ಹೀಗಾದ್ರೆ ನಿಂಗೆ ಕಷ್ಟ. ಯಾವನೇ ನೀನು? ನನ್ನ ಏನಂತ ತಿಳ್ಕೊಂಡಿದ್ಯಾ? ನೋಡೋ, ನಿಂಗೆ ನನ್ನ ಕೆಪಾಸಿಟಿನೂ ಗೊತ್ತಿಲ್ಲ. ಮರ್ಯಾದೆ ನನ್ನ ಪಮ್ಮಿ ಎಲ್ಲಿದೆ ಅಂತ ಹೇಳು, ಇಲ್ಲಾಂದ್ರೆ ನನ್ನ ಮಗನ ಹುಡುಕೊಂಬಂದು ಹೊಡಿತೀನಿ ನಿಂಗೆ. ಮಿಸ್ಟರ್ ಟೋನಿ, ನನ್ನ ಕೆಪಾಸಿಟಿ ಏನು ಅಂತ ಕೇಳಿದ್ರೆ ನೀನು ಕೆಳಭಾಗ ಒದ್ದೆ ಆಗತ್ತೆ. ನಾನು ಯಾರು ಅನ್ನೋ ಕುತೂಹಲ, ಕೋಪ ಸಹಜ. ಇಷ್ಟು ದಿನ ನೀನ್ ಸೀಕ್ರೆಟ್ ಆಗಿ ಕೆಲಸ ಮಾಡಿ ಒಂದು ಕಂಪ್ನಿಯಿಂದ ಗುಟ್ಟಾಗಿ ಕೈ ತುಂಬಾ ಹಣ ಗಳಿಸ್ತಿದ್ದೆ. ಅವರೆಲ್ಲ ಯಾರಿಗೋಸ್ಕರ ನೀನ್ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಾ ನಿಂಗೆ? ನಾನು ಆ ಕಂಪನಿಯ ಮಾಲೀಕ. ನಾನು ನಿನ್ನ ಅನ್ನೋನ್ ಇನ್ವಿಸಿಬಲ್ ಬಾಸ್. 3 ದಿನಗಳ ಹಿಂದೆ ನೀನು ಗಾಂಧಿ ಬಜಾರ್ ರಸ್ತೆಯಲ್ಲಿ ಫೋನಲ್ಲಿ ಮಾತಾಡ್ತಾ ನಿಂತಿದ್ದಾಗ ನಿನ್ ತಲೆ ಮೇಲೆ ಒಂದು ಪಾಟ್ ಬೀಳೋದಿತ್ತು. ಆಗ ನಿನ್ ತಳ್ಳಿ ನಿನಗೆ ಏಟಾಗ್ದಂತೆ ತಡೆದ ಕೈನೂ ನಂದೆ, ಆ ಪಾಟನ್ನ ಬೀಳ್ಸಿದ ಕೈನೂ ನಂದೆ. ನಿನ್ನೆ ರಾತ್ರಿ ನಿನ್ ತಲೆಗೆ ಒಂದು ಹೊಡೆತ ಬಿತ್ತು. ಇನ್ನೊಂದು ಹೊಡೆತ ಬಿದ್ದಿದ್ರೆ ನೀನು ಸ್ಪಾಟ್ ಔಟ್ ಆಗ್ತಿದ್ದೆ. ಅದನ್ನ ತಪ್ಪಿಸಿ ನಿನ್ನ ಪ್ರಜ್ಞೆ ಮಾತ್ರ ತಪ್ಪೋ ಹಾಗೆ ಮಾಡಿದೆ. ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆ ನಿನ್ನ ಹುಡುಗಿನ ಹೊಸಕ್ ಹಾಕೋದು ನನಗೆ 1 ಸೆಕೆಂಡಿನ ಕೆಲಸ. ನನ್ನ ಕೆಲಸ ಮಾಡು ಅಂತ ಇನ್ನೊಂದ್ಸಲ ನಾನು ನಿನಗೆ ಹೇಳಲ್ಲ. ಯಾಕೆಂದ್ರೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ಒಪ್ಕೊಂಡ್ರೆ ಇವತ್ತು ಸಂಜೆ 6ಕ್ಕೆ ನಿನ್ನ ಹುಡುಗಿ ನಿನ್ನ ತೋಳ್ ತೆಕ್ಕೆನಲ್ಲಿರ್ತಾಳೆ, ಇಲ್ಲ ನಾಳೆ ಬೆಳಗ್ಗೆ ನಿನ್ನ ಮಡ್ಲಲ್ಲಿರ್ತಾಳೆ ಶವವಾಗಿ. ಸಾರಿ ಬಾಸ್, ಸಾರಿ ಬಾಸ್. ನೀವ್ ಹೇಳಿದ ಕೆಲಸ ಮಾಡ್ತೀನಿ ಬಾಸ್. ಆದ್ರೆ ಅವ್ಳಿಗೇನು ಮಾಡಬೇಡಿ ಬಾಸ್, ಅವಳಿಗೇನು ಮಾಡಬೇಡಿ. ನೀವೇನು ಹೇಳಿದ್ರೆ ಮಾಡ್ತೀನಿ ಬಾಸ್. ಆದ್ರೆ ನಮ್ಗೊಂದು ಪ್ರಾಮಿಸ್ ಮಾಡಿ, ಅವಳು ಸೇಫ್ ಆಗಿರ್ತಾಳೆ ಅಂತ ನಂಗೊಂದು ಪ್ರಾಮಿಸ್ ಮಾಡಿ ಬಾಸ್. ನನ್ನ ದಂಧೆಯಲ್ಲಿ ನಾನು ಯಾವತ್ತೂ ಸೋತಿಲ್ಲ. ಯಾಕೆಂದ್ರೆ ನಾನು ಯಾರಿಗೂ ಕೊಟ್ಟ ಮಾತು ತಪ್ಪಿಲ್ಲ. ಡೋಂಟ್ ವರಿ. ನಾವು ಬಿ ಎ ಗುಡ್ ಬಾಯ್, ಬಿ ಮೈ ಬಾಯ್. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಮುಂದೆ 96A ಬಸವೇಶ್ವರ ನಗರದ ಬಸ್ ಬರುತ್ತೆ. ಅದನ್ನ ಹತ್ಕೊಂಡು 9 ಗಂಟೆ ಅಷ್ಟರಲ್ಲಿ ಪವಿತ್ರ ಪ್ಯಾರಡೈಸ್ ಸರ್ಕಲ್ ನಲ್ಲಿ ಇಳಿ. ಜಸ್ಟ್ ಗೋ. ಮಿಕ್ಕಿದ್ದನ್ನ ಆಮೇಲೆ ಹೇಳ್ತೀನಿ. ಚಿಕ್ಕಪ್ಪ ರೆಡಿ ಚಿಕ್ಕಪ್ಪ. ಅಯ್ಯೋ ಹೋಗಿ ಚಿಕ್ಕಪ್ಪ. ಏನ್ ಚಿಕ್ಕಪ್ಪ ನೀನು?
ಏನೋ ಇದು ಕೇಶು, ಬೆಳಗ್ಗೆಯಿಂದ ಇದನ್ನೇ ಆಡ್ತಾ ಇದ್ದಲ್ಲೋ. ನಿಮ್ಮ ಅಣ್ಣ ಬೈಯೋದಕ್ಕೂ ನೀನ್ ಆಡೋದಕ್ಕೂ ಸರಿಯಾಗಿದೆ. ಯಾವ್ದಾದ್ರು ಕೆಲ್ಸ ನೋಡ್ಕೋಬಾರ್ದೇನೋ? ಅಯ್ಯೋ ಅದ್ಗೆ ನನಗಿರೋ ಕ್ವಾಲಿಫಿಕೇಶನ್ಗೆ ಒಂದು ಕೆಲಸ ಹುಡ್ಕೋದ್ ಕಷ್ಟ ಅಲ್ಲ. ಆದ್ರೆ ಈ 15-20 ಸಾವಿರ ಸಂಬಳಕ್ಕೋಸ್ಕರ 15-20 ಸಾವಿರ ಸಂಬಳಕ್ಕೋಸ್ಕರ ಒಂದ್ ಕೆಲಸ ಮಾಡ್ಕೊಂಡು ಇನ್ 2 ವರ್ಷ ಬಿಟ್ಟು ಒಂದ್ ಮದುವೆ ಮಾಡ್ಕೊಂಡು ಇನ್ನೊಂದ್ 15 ವರ್ಷ ಬಿಟ್ಟು 35-40 ಲಕ್ಷ ಕೊಟ್ಟು ಒಂದ್ ಸೈಟ್ ತಗೊಂಡು ಅಲ್ಲಿ ಮನೆ ಕಟ್ಟೋ ಅಷ್ಟ್ರಲ್ಲಿ ಶುಗರ್ BP ನಮ್ ದೇಹದಲ್ಲಿ ಮನೆ ಮಾಡಿರುತ್ತೆ. ಈ ನಾ ಲೋನ್ ತೀರ್ಸೋ ಅಷ್ಟ್ರಲ್ಲಿ ನಮಗ್ ರಿಟೈರ್ ಆಗಿ ಬರೋ ಪೆನ್ಷನ್ ಅಲ್ಲಿ ಮೆಡಿಸಿನ್ ತರಬೇಕು, ರೇಷನ್ ತರಬೇಕು ಅನ್ನೋ ಒದ್ದಾಡೋ ಪರಿಸ್ಥಿತಿ ನನಗ್ ಬೇಡ ತಾಯಿ. ಅದ್ ನಿಮ್ ಯಜಮಾನ್ರಿಗೆ ಇರ್ಲಿ. ಜೀವನ ಪೂರ್ತಿ ಸಂಪಾದಿಸಿದ್ರು ನಿಮ್ ಯಜಮಾನ್ರ ಕೈಲಿ 1 ಕೋಟಿ ಎತ್ತಿಡಕ್ಕಾಗಲ್ಲ. ಅಲ್ಲೋಡಿ, ಮಿನಿಟ್ ಟು ಮಿನಿಟ್, ನಿಮಿಷದಲ್ಲಿ ಕೋಟಿ. ಕಾಲ ಬದಲಾಗಿದೆ. ಅದಕ್ಕೆ ನಮ್ಮಂತ ಯೂತ್ ಇವಾಗ ಜೀವನ ಪೂರ್ತಿ ದುಡಿಬೇಕಾಗಿಲ್ಲ. ಕರೆಕ್ಟ್ ಆಗಿ 4-5 ವರ್ಷ ದುಡಿದ್ರೆ ಸಾಕು. ಲೈಫ್ ಲಾಂಗ್ ಜಮ್ ಅಂತ ಕಾಲ ಕಳಿಬಹುದು. ಅದ್ ಬಿಟ್ಟು ನಿಮ್ ಗಂಡಂತ ಮುಂಡ ಮೋಚ್ತು ಲೇ ಅಟ್ಕಸ್ಬಿ. ಮೊದಲು ಮೈ ಮುರಿದು ದುಡಿಬೇಕು, ಆಮೇಲೆ ಮುದ್ದೆ ಮುರಿಯೋ ಸುಖ ಕಣೋ. ಎಲ್ಲ ಶಾರ್ಟ್ ಕಟ್ ಅಲ್ಲಿ ಯೋಚನೆ ಮಾಡ್ತೀಯಲ್ಲೋ, ಜೀವನ ಪರ್ಯಂತ ಜಮ್ ಅಂತ ಇರ್ಬೇಕು. ಈಗಲೂ ಹಾಗೆ ಇದೆಯಲ್ಲಪ್ಪ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಬಿಟ್ಟಿ ಕೂಳು ಸುಪ್ಪತ್ಗೆ ಸೂರು, ಜಮ್ ಅಂತ ಇರು. ಲೇ ಮದುವೆ ಆಗಿದ್ರೆ 2 ಮಕ್ಕಳು ತಂದೆ ಆಗಿರ್ತಿದ್ದೆ. ಈಗಲಾದ್ರೂ ಕೆಲಸ ಮಾಡೋ ಮನಸ್ಸು ಮಾಡೋ. ಇಲ್ಲಿ ಕೇಳೋ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ, ನಿರುದ್ಯೋಗಂ. ಬೆಳಗ್ಗೆ ತಲೆ ಕೆಡ್ಸಿದ್ರೆ ಕೈಗೆ ಸಿಕ್ಕಿ ತಗೊಂಡು ಹೊಡಬಿಡ್ತೀನಿ ಅಷ್ಟೇ. ಪಾಪ ಇಲ್ಲಿ ಸ್ವಲ್ಪ ಬರ್ತೀರಾ? ನೋಡ ರಾಜಾ, ಆ ಹುಡುಗಿ ಕಾಸ್ ಕೊಟ್ಲು. ಕಾಸು ಕೊಡಕ್ಕೆ ಹೃದಯ ಬೇಕು. ಕೆಲ್ಸ ಇಲ್ಲ ಅಂದ್ರೆ ನಮ್ ಜೊತೆಗ್ ಬಾ, ದಿನಕ್ಕೆ 100 ರೂಪಾಯಿ ಕೊಡ್ತೀವಿ. ಇವಾಗ ಅಷ್ಟ ನಿಂಗೆ ನಗು ಬರುತ್ತಾ? ಗಲ್ಲ ಅಷ್ಟೇನೆ. ಕೇಶು ನಿಂತ್ಕೋ. ಸಾರಿ ಕಣು. ಏನು ನೀನ್ ಸಾರಿ ಕೇಳಿದ ತಕ್ಷಣ ನಾನು ಕಾಂಪ್ರೂವ್ ಆಗ್ಬೇಕಾ ಈಗ? ಆಯ್ತು, ಏನ್ ಮಾಡ್ಬೇಕು? ಏನ್ ಬೇಕು ನಿಂಗೆ? ಏನ್ ಕೇಳಿದ್ರು ಕೊಡಿಸ್ತ್ಯಾ? ನಿನ್ನೆ ತಾನೇ ನನ್ಗೆ ಸಂಬಳ ಆಗಿದೆ, ಏನ್ ಬೇಕಾದ್ರೂ ಕೇಳು. ನಂಗೆ 2 ಸಿಗರೇಟ್ ಕೊಡ್ಸ ಚಿನ್ನ, ಪ್ಲೀಸ್ ಅರ್ಥ ಮಾಡ್ಕೊಳೆ. ಬೆಳಿಗ್ಗೆ ಇದಕ್ಕೆ ತುಂಬಾ ಕಷ್ಟ ಆಗತ್ ಕಣೆ, ಅದಿಲ್ದೇ ಇದ್ರೆ. ನೀನು ಒಬ್ಬ ಲವ್ವರ, ಪ್ರೀತಿಸೋ ಹುಡುಗಿ ಹತ್ರನೇ ಸಿಗರೇಟ್ ಕೊಡ್ಸು ಅಂತೀಯಲ್ಲ. ನಿನ್ನೆ ತಾನೇ ಆಣೆ ಮಾಡಿದ್ದೆ, ಹಾಳಾಗ್ ಹೋಗು. ನಿನ್ ಮುಖ ತೋರಿಸ್ಬೇಡ ನಂಗೆ. ಸಂಬಳ ಬಂದಿದೆ, ಆ ಖುಷಿ ನಿಮ್ ಜೊತೆ ಶೇರ್ ಮಾಡೋಣ ಅಂದ್ರೆ ಸಿಗರೇಟ್. ಗರ್ಲ್ಫ್ರೆಂಡ್ ಅವ್ರಗಳಿಗಿಂತ ನಮ್ ಕಮ್ಮಿ ಆಗ್ಬಿಟ್ಟ. ಅವ್ರಿಗಾದ್ರೆ 10 ರೂಪಾಯಿ ಕೊಡ್ತೀಯಾ, ನಮ್ಗೆ 2 ಸಿಗರೇಟ್ ಕೊಡ್ಸಕ್ಕಲ್ವಾ? ಇವ್ರಿಗೆ ನಮ್ ಪ್ರಾಬ್ಲಮ್ ಅರ್ಥ ಆಗಲ್ಲ. ನಂಬರ್ ಏನು? 98861. ಫೋನ್ ಬೇಕಾ ಸರ್? ತಗೊಳ್ಳಿ ಸರ್, ಮಾತಾಡಿ. ವೋಡೋಫೋನು ಅರ್ಧ ಪೈಸಾ. ಮಾತಾಡಿ ಸರ್, ತಗೊಳ್ಳಿ, ಮಾತಾಡಿ. ಥ್ಯಾಂಕ್ ಯು ಸರ್. Pick up the phone for me. ಪಮ್ಮಿ ಫೋನ್ ತೆಗಿತು. ಪಮ್ಮಿ ನಾನ್ ಕೇಶು. ಹಲೋ ಪಮ್ಮಿ, ನಾನ್ ಪಮ್ಮಿ ಕೇಶು. ಟೋನಿ, ಹಲೋ. ನನ್ನನ್ನೇ ಪರೀಕ್ಷೆ ಮಾಡೋ ಧೈರ್ಯ ನನಗೆ. ನಿನ್ನ ಪಕ್ಕದವನಿಗೆ ಫೋನ್ ವಾಪಸ್ ಕೊಟ್ಟು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಮೈ ವರ್ಕ್. ಇನ್ನೊಮ್ಮೆ ಇಂಥ ಪ್ರಯತ್ನ ಮಾಡಿದ್ರೆ ನಾನು ನಿನ್ನ ಕೊಟ್ಟ ಮಾತನ್ನ ಮುರಿಬೇಕಾಗತ್ತೆ. ಸಾರಿ ಬಾಸ್, ಸಾರಿ. Okay, now bend to your left like that. Yes. Now, okay. Now bend to your right. Yes. ಚೆನ್ನಾಗಿದೆ. ಆದ್ರೆ
ನೀವಿಬ್ರು ಹೇಳಿದ್ದು ಬಹಳ ಫಿಲಾಸಫಿಕಲ್ ಆಗಿದೆ. ನಮಗೆ ವಯಸ್ಸಾಗಿದೆ, ಬಹಳ ಮೀನಿಂಗ್ಫುಲ್ ಆಗಿದ್ದನ್ನು ಹೇಳಬೇಕು. ಪ್ರಖ್ಯಾತ ಮಹಾತ್ಮನು ಕೂಡ ಹೆಣ್ಣಿನ ಎದೆಯ ಮೇಲೆ ಅಸಹಾಯಕ ಹೊಸುಗೂಸು. ಏನ್ ದಿಮಾಕ್ ನೋಡು. ಏನ್ ಬಂದಿತ್ತು? ನಮ್ ಬೀದಿ ನಾಯಿಗೆ 3 ತಿಂಗಳು, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ನನ್ ಮಗನ ಇನ್ನೇನಕ್ಕೆ ಬರ್ತಾರೆ? 100 ರೂಪಾಯಿ ಕೊಡ ಅಲ್ಲಿ. ಕೆಳಗಡೆ ಕಷ್ಟ ಬಿದ್ದು ದುಡಿಯೋರು ನಾವು ಸಾಲ ಕೇಳಕ್ ಬಂದ್ಬಿಟ್ಟು ಈ ದೌಲ್ ಮಾಡಿದ್ರೆ ನನ್ಗಾಗಲ್ಲ. ಮಿಸ್ಟರ್ ಪಾನಿಪುರಿ, ಇತಿಹಾಸ ನೆನ್ಪಿಟ್ಕೊಳ್ಳೋದು ದೊಡ್ಡ ಸಕ್ಸಸ್ ನ ಬಿಟ್ರೆ ದೊಡ್ಡ ಫೇಲ್ಯೂರ್ನ. ನನ್ನ ಆಸೆ ಬಿಲಿನಿಯರ್ ಆಗೋದು, ನಿನ್ನ ಆಸೆ ಕೀತಾಗಿರೋ ಬೇಲ್ಪುರಿ ಮಾರೋದು. ಲೈಫ್ ಅಲ್ಲಿ ಮಹತ್ವಾಕಾಂಕ್ಷೆ ಇರ್ಬೇಕು ಮಗ. ನನ್ ನೋಡು, ಟೋನಿಯಾಗಿ ಕೋಟಿ ಕೋಟಿ ದುಡಿತೀನಿ, ಕೇಶು ಆಗಿ ಲೈಫ್ ನ ಎಂಜಾಯ್ ಮಾಡ್ತೀನಿ. ಲೋಕೇಶ್, ಮಹತ್ವಾಕಾಂಕ್ಷೆ ಇರೋನು ಯಾರು ನಿಂತರ ಸಾಲ ಕೇಳಲ್ಲ, ಸೋಂಬೇರಿ ತರ ಕೂರಲ್ಲ, ಶ್ರಮ ಪಟ್ಟು ದುಡಿತಾರೆ, ಹಂತವಾಗಿ ಬೆಳಿತಾರೆ. ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ದುರಾಸೆನ ಮಹತ್ವಾಕಾಂಕ್ಷೆ ಅನ್ಕೊಂಡಿದ್ಯಾ. ಹಿಂಗಾಗ್ಬಿಟ್ರೆ ಏಕ್ ದಿನ ಕಾಸಲ್ ತನ್ನಾಗೋಯ್ತ್ಯಾ. ತೂತೇರಿಕೆ 100 ರೂಪಾಯಿಗೋಸ್ಕರ ಇಷ್ಟೆಲ್ಲ ಲೆಕ್ಚರ್ ಕೇಳ್ಬೇಕ ನಾನು? ಲೋ ಪಾನೆ, ಮುಚ್ಕೊಂಡು 100 ರೂಪಾಯಿ ಕೊಡಲ್ಲ, ನಮಗ್ ತುಂಬಾ ಕೆಲಸ ಇದೆ. ಮೋಸ್ಟ್ ಬಿಸಿಯೆಸ್ಟ್ ನಿರುದ್ಯೋಗಿ ನಾನು, ಯುನೋ. ಬಹಳ ಈಗ ನಾನು ಬೆಟ್ಟ ಕಣಿವೆಗಳನ್ನು ಕಡಿದು ಹೊಲ ಮಾಡಿದವನು ಕೊನೆಗೂ ಆನಂದಗೊಂಡದ್ದು ಕಾಡಿನ ಹಕ್ಕಿಗಳ ಇಂಚರದಿಂದ. ಅಯ್ಯೋ ದೇವ್ರೆ, ಒಂದ್ ಕಡೆ ಮಲ್ಕೊಂಡಿರೋ ಮುದುಕರು, ಇನ್ನೊಂದ್ ಕಡೆ ಇನ್ನು ಎದೆಳ್ದಿರೋ ಹುಡುಗರು, ಇವ್ರಿಬ್ರು ಮಧ್ಯೆ ಸಿಗಾಕೊಂಡು ನಾವು ಯೂತ್ಸ್ ಉದ್ದಾರ ಆಗೋ ಯಾವ ಲಕ್ಷಣ ಕಾಣಿಸ್ತಾ ಇಲ್ಲ. ಲೈ ವಾಸ, ಆ ಮುದುಕನೆಲ್ಲ ನೋಡ್ದಂಗಿದ್ಯಲ್ಲ, ಯಾರ ಅವನ? ದೊಡ್ಡ ಸಾಫ್ಟ್ವೇರ್ ಪಾರ್ಟಿ ನಮ್ಮ ಗೊತ್ತಿಂಗಳೆಲ್ಲ ಪೇಪರ್ ಟಿವಿಲಿ ಇವ್ರದ್ದು ತಾನೇ ಸುದ್ದಿ. ಇನ್ಫೋಟೆಕ್ ರಿಸನ್ ಮಾಡ್ಬಿಟ್ಟು ಇಲ್ಲಿ ಬಂದ್ ಕೂತವ್ರೆ. ಯಾಕೋ? ಆ ಮನುಷ್ಯ 1 ಅವರ್ ಲೆಕ್ಚರ್ ಕೊಟ್ರೆ 1 ಲಕ್ಷ ದುಡಿತಾನೆ. ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ದುಡಿಬಹುದು. ಓ, ಹಂಗಿದ್ದವ್ರು ಈಗ ತಾಳ ತಮ್ಮರಿ ಮಾಡಿಕೊಂಡ್ ಭಜನೆ ಮಾಡ್ತಾ ಕುಂತವ್ರೆ. ಇಂಥ ಪ್ರಜೆಗಳು ನಂಬ್ಕೊಂಡ್ರೆ ದೇಶ ಉದ್ಧಾರ ಆದಂಗೆನೆ. ಏನಮ್ಮ, ಏನ್ ಬೇಕಮ್ಮ? ನೀನ್ ಹೇಳೋದು ಸರಿ ಮಗ, ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಬೇಗ ಬೇಗ ಸಂಪಾದಿಸಬೇಕು, ಕೋಟಿ ಕೋಟಿ ದುಡಿಬೇಕು. ಎಸ್, ಬಂದಿರಿ? ಇಡೀ ಭೂಮಿ ನೀವೊಬ್ಬರೇ ಇಟ್ಕೊಂಡ್ರೆ ಹಂಗ ಒಡಿಯಾ? ನಮಗ ಭೂಮಿ ಬೇಕು, ನಮಗ ನಮ್ದ ಭೂಮಿ ಬೇಕು, ನಮ್ದ ಬೆಳೆ ಬೇಕು, ನಮಗ ನಾವ ಒಡೆಯರಬೇಕು. ಸ್ವತಂತ್ರವಾಗಿ ಬದುಕೋ ಹಕ್ಕು ನಮಗೂ ಐತಿ. ನಮಗ ನಮ್ದ ಭೂಮಿ ಬೇಕಾಬಕ್. ನಿಮಗ ನಿಮ್ದ ಆದ ಭೂಮಿ ಬೇಕು. ನಾಳೆ ಸೂರ್ಯೋದಯಕ್ಕೆ ಮುಂಚೆ ನೀವೆಲ್ಲರೂ ಇಲ್ಲಿಗೆ ಬರ್ರಿ, ನಿಮ್ಮೆಲ್ರಿಗೂ ಭೂಮಿ ಕೊಡೋಣ. ಹಲೋ, ನಿನ್ನ ಹಿಂದ್ಗಡೆ ಪ್ರೈಡ್ ಹೋಟೆಲ್ ಇದೆ, ತಿರ್ಗ್ ನೋಡು. ತಿರ್ಗೋ. ಅದರ ಬೇಸ್ಮೆಂಟ್ ನ ಪಾರ್ಕಿಂಗ್ ಲಾಟ್ ನಲ್ಲಿ ಒಂದು ರೆಡ್ ಕಲರ್ ಪಲ್ಸರ್ ನಂಬರ್ 8230 ಕಾಣಿಸ್ತಾ? ಕಾಣಿಸ್ತು. ಆ ಗಾಡಿ ಪೆಟ್ರೋಲ್ ಪೌಚ್ ನಲ್ಲಿ 2nd ಫ್ಲೋರ್ ರೂಮ್ 202 ನ ಕೀ ಇರುತ್ತೆ. ತಗೋ, ರೂಮ್ಗೆ ಹೋಗು, ಅಪ್ಡೇಟ್ ಮಾಡ್ತಾ ಇರು. ಕಬೋರ್ಡ್ ಓಪನ್ ಮಾಡು, ಅಲ್ಲಿ ಒಂದು ಕಪ್ ಬ್ರೀಫ್ ಕೇಸ್ ಇದೆ, ತಗೋ. ಸಿಕ್ತು ಬಾಸ್. ಅದನ್ನ ಓಪನ್ ಮಾಡು.
ಬಾಸ್ ಇದ್ರಲ್ಲಿ ಏನೇನೋ ಇದೆ ಬಾಸ್. ನಾವು ಲಿಸನ್ ಟು ಮೀ ವೆರಿ ಕೇರ್ಫುಲಿ. ಅದರೊಳಗಡೆ ಒಂದು ಹೊಸ ಮೊಬೈಲ್ ಇದೆ, ಅದನ್ನು ಸ್ವಿಚ್ ಆನ್ ಮಾಡು. ಮಾಡಿದೆ ಬಾಸ್. ಅಲ್ಲಿ ಒಂದು ಬ್ಲೂಟೂತ್ ಹೆಡ್ಸೆಟ್ ಇದೆ, ಅದನ್ನ ನಿನ್ನ ಫೋನ್ಗೆ ಕನೆಕ್ಟ್ ಮಾಡ್ಕೋ. ಹಲೋ. ಹಾ ಬಾಸ್, ಕೇಳಿಸ್ತಾ ಇದೆ. ಅಲ್ಲೇ ಒಂದು ವೈಟ್ ಎನ್ವೆಲಪ್ ಕಾಣುತ್ತೆ, ಅದರಲ್ಲೊಂದು ನಂಬರ್ ಇರುತ್ತೆ, ಅದನ್ನ ತಗೊಂಡು ಹೊಸ ಫೋನಿಂದ ಡಯಲ್ ಮಾಡು. ಬಾಸ್ ಕಟ್ ಮಾಡಿದ್ರು ಬಾಸ್. ಡೋಂಟ್ ವರಿ. ನೆಕ್ಸ್ಟ್ ಅಲ್ಲಿ ಲೈಟರ್ಗಳಿದೆ, ಅದರೊಳಗಡೆ ಪಕ್ಕದಲ್ಲಿರೋ ಸಿರಿಂಜ್ಗಳನ್ನ ತುಂಬು. ಬಟನ್ ಅಲ್ಲಿ ಒಂದು ತೂತಿರುತ್ತೆ, ಅದರ ಪಕ್ಕದಲ್ಲಿ ಬೆರಳಿಟ್ಕೊಂಡು ಅದನ್ನ ಒತ್ತು ನೋಡು. ನೀಡ್ಲ್ ಕಾಣಿಸ್ತಿದೆ ಅಲ್ಲ? ಈಗ ಲೋಡ್ ಮಾಡಿರೋ ಲೈಟರ್ಗಳನ್ನ ಮೆಸೇಜ್ ಬಾಕ್ಸ್ ಅಂತ ಇರೋ ಕಪ್ ಡಬ್ಗಳಲ್ಲಿ ಹಾಕು. ಫೋನ್ ರಿಂಗ್ ಆಗ್ತಿದೆ ಬಾಸ್. ಫೋನ್ ನಂಬರ್ ಇದ್ದಿದ್ದ ಪೇಪರ್ನ ಉಲ್ಟಾ ಮಾಡು, ಅಲ್ಲೊಂದು ಮೆಸೇಜ್ ಇದೆ. ಫೋನ್ ತಗೊಂಡು ಅಷ್ಟನ್ನು ಮಾತ್ರ ಓದು. ಟಾಪ್ ಇನ್ಫಾರ್ಮೇಶನ್ ಅವೈಲಬಲ್, ನೀಡ್ ಟು ಡೆಲಿವರ್ ಇಟ್. ಬಾಸ್ ಕಟ್ ಮಾಡ್ಬಿಟ್ಟು ಬಾಸ್. ಅದಿರ್ಲಿ, ಬ್ರೀಫ್ ಕೇಸ್ನಲ್ಲಿ ಒಂದು ಚಿಕ್ಕ ಬ್ಯಾಗ್ ಇದೆ, ತಗೋ. ಅದರಲ್ಲಿ ಮೆಸೇಜ್ ಬಾಕ್ಸ್ಗಳನ್ನೆಲ್ಲ ತುಂಬು. ಬಾಸ್ ಫೋನ್ ರಿಂಗ್ ಆಗ್ತಿದೆ ಬಾಸ್. ಈಗ ನೀನೇನು ಮಾತಾಡೋಕ್ ಹೋಗ್ಬೇಡ, ಕಾಲ್ ರಿಸೀವ್ ಮಾಡು, ಕೇಳಿಸ್ಕೊ. ಮಲ್ಲೇಶ್ವರಂ ಸರ್ಕಲ್ ಸುತ್ತಮುತ್ತ ಮೆಸೇಜ್ ಡ್ರಾಪ್ ಮಾಡಿ, ಮತ್ತೆ ಕಾಲ್ ಮಾಡಬೇಡಿ, SMS ಮಾಡಿ. ಬಾಸ್ ಮಲ್ಲೇಶ್ವರಂ ಸುತ್ತಮುತ್ತ ಮೆಸೇಜ್ ಡ್ರಾಪ್ ಮಾಡಿ ಅಂದ್ರು, ಮತ್ತೆ ಕಾಲ್ ಮಾಡಬೇಡಿ, SMS ಮಾಡಿ ಅಂದ್ರು. ಹೊಸ ಫೋನ್ನ ಸ್ವಿಚ್ ಆಫ್ ಮಾಡಿ ಬ್ಯಾಗಲ್ಲಿ ಹಾಕೋ. ಬಾಸ್ ನಾವು ವೇರ್ ದ ಬ್ಯಾಗ್. ಬ್ರೀಫ್ ಕೇಸಲ್ಲಿ ಪಲ್ಸರ್ ಕೀ ಇದೆ, ಅದನ್ನ ತಗೋ. ಲಾಕ್ ದ ರೂಮ್. ಕೀ ತಗೊಂಡೋಗಿ ರಿಸೆಪ್ಷನ್ ಅಲ್ಲಿ ಕೊಟ್ಟು ಮಲ್ಲೇಶ್ವರಂ ಕ್ಲಬ್ಗೆ ಬಾ. ಈಗ ಸಮಯ 9:40. 10:20 ಒಳಗೆ ನೀನು ಅಲ್ಲಿರ್ಬೇಕು. ಮಲ್ಲೇಶ್ವರಂ ಕ್ಲಬ್ ಎದುರಿಗಿರೋ ಪಾರ್ಕಿಂಗ್ ಲಾಟ್ ನಲ್ಲಿ ಒಂದು ಸ್ಲಾಟ್ ಫ್ರೀ ಇದೆ, ಗಾಡಿ ಪಾರ್ಕ್ ಮಾಡು. ಪಕ್ಕದಲ್ಲಿರೋ ಬೈಕ್ ನೋಡು. ನಿನ್ನ ಬ್ಯಾಗ್ ನಲ್ಲಿರೋ ಒಂದು ಮೆಸೇಜ್ ಬಾಕ್ಸ್ ನ ಗಾಡಿ ಪೆಟ್ರೋಲ್ ಪೌಚ್ ನಲ್ಲಿಡು. ಈಗ ಹೊಸ ಫೋನ್ ಸ್ವಿಚ್ ಆನ್ ಮಾಡ್ಕೊ. ಇನ್ಫಾರ್ಮೇಶನ್ ಡೆಲಿವರ್ಡ್ ಅಟ್ ಮಲ್ಲೇಶ್ವರಂ ಅಂತ ಹೇಳಿ ಗಾಡಿ ಡೀಟೇಲ್ಸ್ ನ ಕೀನ್ ಮಾಡಿ ಆಗ್ಲೇ ಡಯಲ್ ಮಾಡಿದ ನಂಬರ್ಗೆ SMS ಮಾಡು. ಬಾಸ್ ಮೆಸೇಜ್ ಸೆಂಡ್. ಓಕೆ, ಅಲ್ಲಿಂದ ನ್ಯೂ BL ರೋಡ್ ಡಾಲರ್ಸ್ ಕಾಲೋನಿಗೆ ಬಾ. ಬಾಸ್ ಇಲ್ಲಿ ಮೆಸೇಜ್ ಬಾಕ್ಸು ಯಾರು ತಗೊಂಡಿಲ್ಲ. ಜಸ್ಟ್ ಡೂ ವಾಟ್ ಐ ಸೇ. ಬುದ್ಧಿ ಉಪಯೋಗಿಸ್ಬೇಡ.
ಮ್ಯಾಮ್, ಕಿಟ್ಟಿ ಪಾರ್ಟಿಯಿಂದ ಹಿಡಿದು ರೇವ್ ಪಾರ್ಟೀಸ್, ಯೂತ್ ಪಾರ್ಟೀಸ್, ಕಾರ್ಪೊರೇಟ್ ಪಾರ್ಟೀಸ್, ಮ್ಯಾರೇಜ್ ಅರೇಂಜ್ಮೆಂಟ್ಸ್, ಅಫಿಷಿಯಲ್ ಪಾರ್ಟೀಸ್, ಎನಿಥಿಂಗ್ ಎನಿವೇರ್ ಇನ್ ಎನಿ ಮ್ಯಾನರ್ ಐ ವಿಲ್ ಗಿವ್ ದ ಬೆಸ್ಟ್ ಬ್ರೋಷರ್ಸ್. ಮ್ಯಾಮ್, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು. ವಿ ಕ್ಯಾನ್ ಮಿಂಟ್ ಮನಿ. ಐ ವಿಲ್ ಬಿ ದ ವರ್ಕಿಂಗ್ ಪಾರ್ಟ್ನರ್. ಯು ಕ್ಯಾನ್ ಬಿ ಎ ಸ್ಲೀಪಿಂಗ್ ಪಾರ್ಟ್ನರ್. ವಾಟ್? ನಾನು ಸ್ಲೀಪಿಂಗ್, ನೀನು ವರ್ಕಿಂಗ್? ಇಂಟ್ರೆಸ್ಟಿಂಗ್. ನಾನು ಹೇಳಕ್ ಕೊಟ್ಟಿದ್ದು ಅದಲ್ಲ ಮ್ಯಾಮ್. ನಾನು ನೀವು ಎನಿವೇಸ್, ನನಗೆ ನಿನ್ನಂಥ ಫೈರ್ ಇರೋ ಹುಡುಗರೇ ಬೇಕು. ಲುಕ್, ನನಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕಟ್ಟಿ ಬೆಳೆಸೋಕೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ದೀಸ್ ಆರ್ ಆರ್ ಬೋರ್ಡ್ ಮೆಂಬರ್ಸ್. ಈಗ ನಿನ್ನ ಈ ಪಾರ್ಟಿ ಅರೇಂಜ್ಮೆಂಟ್ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಆರ್ ಸರ್ವಿಸ್. ಇವತ್ ಸಂಜೆ ಇಂದಿರಾನಗರ್ ಕ್ಲಬ್ ಅಲ್ಲಿ ಒಂದು ಪಾರ್ಟಿ ಇದೆ. ಇನ್ನೂ ಯಾವ ಅರೇಂಜ್ಮೆಂಟ್ಸ್ ಆಗಿಲ್ಲ. ಯು ಥಿಂಕ್ ಯು ಕ್ಯಾನ್ ಹ್ಯಾಂಡಲ್ ದಟ್? ಶೂರ್ ಮ್ಯಾಮ್. ಇಲ್ಲಿ ಯಾಕೆ ನಿಲ್ಸಿದೆ? ಇಳಿಯಮ್ಮ. ನೋಡಪ್ಪ ಮೇ, ಸದ್ಯಕ್ಕೆ ಬೆಂಗಳೂರು ಮೋಸ್ಟ್ ಕಾಸ್ಟ್ಲಿಯಸ್ಟ್ ಫ್ಲಾಟ್ ಅಂದ್ರೆ ಇದೆ. ಬೆಲೆ 20 ಕೋಟಿ. ಇಲ್ಲೊಂದು ಫ್ಲಾಟ್ ನಾನು ಪರ್ಚೇಸ್ ಮಾಡಿದ ತಕ್ಷಣ ನಮ್ಮಿಬ್ರು ಮದ್ವೆ. ನೋಡು, ಹೆಣ್ಣಿಗೆ ಮಕ್ಕಳಾಗೋ ಶಕ್ತಿ ಇರೋದು 40 ವರ್ಷದವರೆಗೆ. ಅದಕ್ಕೂ ಲೇಟಾಗಿ ಕೆಲವ್ರಿಗೆ ಆಗುತ್ತೆ, ಬಟ್ ಅದು ತುಂಬಾ ರೇರು. ಅಷ್ಟ್ರೊಳಗ್ ನೀನು ಫ್ಲಾಟ್ ಪರ್ಚೇಸ್ ಮಾಡಿ ಮದುವೆ ಆಗಿ. ಅಯ್ಯೋ ಪಮ್ಮಿ ಡಾರ್ಲಿಂಗ್, ನೀ ಸುಮ್ನೆ ನೋಡ್ತಾ ಇರೋ. ಇನ್ 2 ವರ್ಷದಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನನ್ನ ಹೆಸರಲ್ಲಿರುತ್ತೆ. 6 ಬೆಡ್ರೂಮು, ಒಳಗಡೆನೆ ಪ್ರೈವೇಟ್ ಪೂಲು, ದೊಡ್ಡ ಡೈನಿಂಗ್ ಹಾಲು, ನಮ್ಮಿಬ್ರದ್ದು ದೊಡ್ಡ ಮಾಸ್ಟರ್ ಬೆಡ್ರೂಮು, ಒಳಗಡೆ ಪಾರ್ಕಿಂಗ್ ಎಲ್ಲ ಜಾಮ್ ಅಂತ. ಬೇಡ ಕಣೋ, ಅಷ್ಟು ದೊಡ್ಡ ಮನೆ ತಗೊಂಡು ದಿನ ಕಸ ಗುಡ್ಸೋದು, ಮನೆ ಸಾರ್ಸೋದು ತುಂಬಾ ಕಷ್ಟ ಆಗುತ್ತೆ. ಲೈ ದಡ್ಡಿ, ಇಷ್ಟು ದೊಡ್ಡ ಮನೆ ತಗೊಂಡ್ಮೇಲೆ ಮನೇಲಿ ಆಳಿರಲ್ವೇನೆ? ಅವ್ರು ಕೆಲಸ ಮಾಡ್ತಾರೆ, ನೀನ್ ಆರಾಮಾಗಿರು. ಓಕೆ? ಯಾಕೋ ಒಂದ್ ಸ್ವಲ್ಪ ಹೊಟ್ಟೆ ಚುರುಚುರು ಅಂತ ಇದೆ. ಕಳ್ಳಕ್ಕಿತ್ತೀನ ದುಡ್ಡಿದೆ ತಾನೆ? ನಡಿ. ಕಳ್ಳೆಕಾಯಿ ಕಡಿಮೆ ಇದೆ, ಇನ್ನೇನು ಕೇಳ್ಬೇಡ. ಎಷ್ಟು ಕೊಡ್ಲಿ ಸರ್? ಈ ಕಳ್ಳೆಕಾಯಿನ ಉದ್ದುದೊಂದು ನುಂಗ್ಬಿಟ್ರೆ ಗಂಟ್ಲೆ. ನೀನ್ ಕೊಡಪ್ಪ. ಏನ್ ಹೇಳೋದು ಕೇಳೋದ ಹುಡುಗಿ. ಉದ್ಯೋಗಂ ಪುರುಷ ಲಕ್ಷಣಂ. ನಾನು ಯಾರು ಅಂತ ಗೊತ್ತಾಗೋ ಅಗತ್ಯ ನಿನಗಿಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತು. ಮಿಸ್ಟರ್ ಕೇಶವ್, ಇಟ್ಸ್ ಅನ್ ಹಾಟ್ ಆಫರ್. ಇದು ಕ್ಯಾಶುಯಲ್ ಮೀಟಿಂಗ್ ಆದ್ರೆ ನಾನು ಕೇಶವ. ವ್ಯವಹಾರಕ್ಕೆ ಸಂಬಂಧಪಟ್ರೆ ಐ ಆಮ್ ಟೋನಿ. ಮೈ ಲಕ್ಕಿ ನೇಮ್ ಯು ನೋ. ನನ್ನ ಆಫರ್ ಒಪ್ಪಿದ್ರೆ ತಿಂಗಳಿಗೆ 1 ಲಕ್ಷ ಸಂಬಳ. ಏನ್ ಕೆಲಸ? ಬಂದೆ ರೂಟ್ಗೆ. ಗಮನ ಇಟ್ಟು ಕೇಳಿಸ್ಕೊ. ನಮಗೆ ಪ್ರತಿ ತಿಂಗಳು 40 ಸಿಮ್ ಕಾರ್ಡ್ಗಳು ಬೇಕು. ಯಾವುದಕ್ಕೂ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬಾರ್ದು. ನಿನಗೆ ಎಕ್ಸ್ಟ್ರಾ ಬ್ಯಾಟ್ರಿ ಜೊತೆಗೆ 40 ಫೋನ್ ಸೆಟ್ ಕೊಡ್ತೀವಿ. ಎಲ್ಲಾ ಸಿಮ್ ಕಾರ್ಡ್ಗಳನ್ನು ಅದರಲ್ಲಿ ಹಾಕಿ ಆಕ್ಟಿವೇಟ್ ಮಾಡಬೇಕು. ನಂತರ ಸೈಲೆಂಟ್ ಮೋಡಲ್ ಹಾಕಿ ಬೆಂಗಳೂರಿನ 10 ದಿಕ್ಕಿನಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು. ನೆನಪಿಡು, ಯಾರ ಕೈಗೂ ಕೊಡಬಾರ್ದು. ಪ್ರತಿ 24 ಗಂಟೆಗೊಮ್ಮೆ ಎಲ್ಲ ಬ್ಯಾಟ್ರಿಗಳನ್ನ ಚೇಂಜ್ ಮಾಡಬೇಕು. ಹಾಗೆ ಮಾಡೋವಾಗ ಯಾವುದಾದ್ರೂ ಮಿಸ್ ಕಾಲ್ ಬಂದಿದ್ರೆ ಅದನ್ನ ಲಿಸ್ಟ್ ಮಾಡಬೇಕು. ಯಾವ ಏರಿಯಾದ ಫೋನಿಗೆ ಯಾವ ನಂಬರ್ನಿಂದ ಎಷ್ಟೊತ್ತಿಗೆ ಬಂದಿದೆ ಅನ್ನೋದನ್ನ ನೋಟ್ ಮಾಡಿ ನಾನು ಹೇಳಿದ ಜಾಗಕ್ಕೆ ತಲುಪಿಸ್ಬೇಕು. ಇದು ಪ್ರತಿದಿನ ನಡಿಬೇಕು. ಒಂದು ದಿನ ಒಂದು ಏರಿಯಾದಲ್ಲಿದ್ದ ಫೋನು ಮಾರನೇ ದಿನ ಬೇರೆ ಏರಿಯಾಗೆ ಶಿಫ್ಟ್ ಆಗಬೇಕು. ಬಹಳ ಮುಖ್ಯವಾಗಿ ಈ ಕೆಲಸಕ್ಕೆ ನೀನು ಯಾರ ಸಹಾಯನೂ ತಗೋಬಾರ್ದು. ನೀನು ಮಾಡ್ತಿರೋ ಕೆಲಸ ನಿನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಪ್ರತಿ ತಿಂಗಳಿಗೊಮ್ಮೆ ಆ ಎಲ್ಲ ಮೊಬೈಲ್ಗಳ ಸಿಮ್ ಚೇಂಜ್ ಆಗಬೇಕು. ಅದು ನೀನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ತಂದ ಸಿಮ್ಗಳಿಂದ. ಎಷ್ಟು ಎಫಿಷಿಯೆಂಟ್ ಆಗಿ ನೀನು ಕೆಲಸ ಮಾಡ್ತೀಯೋ ಅಷ್ಟೇ ಸಿನ್ಸಿಯರ್ ಆಗಿ ನಿನಗೆ ತಿಂಗಳಿಗೆ 1 ಲಕ್ಷ ತಲುಪುತ್ತೆ. ಈ ವಿಚಾರ ನಿನ್ನಿಂದ ಯಾರಿಗಾದ್ರೂ ಲೀಕ್ಔಟ್ ಆದ್ರೆ ನಿನ್ನ ಪ್ರಾಣಕ್ಕೆ ತೊಂದರೆ. ಡೀಲ? ನೋ ಡೀಲ. ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡೋ ಪುರ್ಸತ್ ನನಗಿಲ್ಲ. ಡೀಲ? ನೋ ಡೀಲ. ಅಲ್ಲ ಗುರುವೆ, ನೀನ್ ಯಾರು? ನಿನ್ಗೆ ಯಾಕೆ ಅಷ್ಟೊಂದು ಸಿಮ್ಗಳು ಬೇಕು? ಅದನ್ನೆಲ್ಲ ನಾನೇ ಯಾಕೆ ಮೇಂಟೈನ್ ಮಾಡ್ಬೇಕು? ಅದ್ ಸರಿ, ಇದರಿಂದ ನಿನ್ಗೇನ್ ಲಾಭ? ಅದು ನಿನಗೆ ಬೇಕಾಗಿಲ್ಲ. ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಕೆಲಸ ಮಾಡಬೇಕು, ಸಂಬಳ ತಗೋಬೇಕು. ಈ ಕಂಪ್ನಿಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಯಾರು ಯಾವತ್ತೂ ಯಾರನ್ನು ಮೀಟ್ ಮಾಡಿಲ್ಲ, ಮಾತಾಡಿಸಿಲ್ಲ. ಅಷ್ಟೇ ಯಾಕೆ, ಈ ಕಂಪ್ನಿಯ ಹೆಸರೇನು, ಎಲ್ಲಿದೆ, ಹೇಗಿದೆ ಯಾರಿಗೂ ಗೊತ್ತಿಲ್ಲ. ನನಗೂ. ಈ ಕೆಲಸದಲ್ಲಿ ನಿನ್ನ ಎಫಿಷಿಯನ್ಸಿ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಿನ್ನ ಸ್ಯಾಲರಿ, ಜವಾಬ್ದಾರಿ,
ಡಬಲ್ ಆಗುತ್ತೆ. ಡೀಲಾ ನೋ ಡೀಲಾ? ಓಕೆ, ಆದ್ರೆ ನಿನ್ ನಂಬೋದ್ ಹೇಗೆ? ನಂಬಲೇಬೇಕಲ್ಲ. ಯಾಕೆ? ಅಡ್ವಾನ್ಸ್ ಕೊಡ್ತೀನಲ್ಲ. ಅಡ್ವಾನ್ಸಾ? ಕೊಡಪ್ಪ. ನಿನ್ ಫೋನ್ ಕೊಡು. ಕೆಲವು ಪ್ರಶ್ನೆ ಉತ್ತರ ಕೊಡು. ಹಲೋ. Please pronounce your full name. ಕೇಶವ PR alias Tony. Your height. 5.11. Your color. Fair brown. Your weight. 73. Your postal address. Number 800, 5th Main, Raghavendra Block, Srinagar, Bangalore 50. ಅಣ್ಣ ಕ್ಲೀನಿಂಗ್ ಕಾಸು. ಹಲೋ. Congratulations, you're successfully been appointed in our company. ನಿಮ್ ಬೈಕ್ ಪೌಚ್ ನಲ್ಲಿ 75,000 ಅಡ್ವಾನ್ಸ್ ಇದೆ. ಪ್ಲೀಸ್ ಕಲೆಕ್ಟ್ ಇಟ್. ಲಿಸನ್ ಕೇರ್ಫುಲಿ. ನೆಕ್ಸ್ಟ್ ಒಂದು ರೈಟ್ ಸಿಗುತ್ತೆ, ರೈಟ್ ತಗೋ. ಅಲ್ಲಿ BBMPದು ಒಂದು ಸಣ್ಣ ಕಚೇರಿ ಇದೆ, ಅದನ್ನ ದಾಟಿ ಮುಂದೆ ಬಾ. 16ನೇ ಕ್ರಾಸ್ ಲೆಫ್ಟ್ ತಗೋ. ಡೇಟ್ ಎಂಡ್ ನಲ್ಲಿ ಒಂದು ಪಾಳ್ ಬಂಗ್ಲೆ ಇದೆ, ಅಲ್ಲಿಗೆ ಬಾ. ಮತ್ತೆ ಕಾಲ್ ಮಾಡ್ತೀನಿ. ಬಾಸ್, ನನಗನ್ಸುತ್ತೆ ನೀವು ನನ್ನ ಕನ್ಫ್ಯೂಸ್ ಆಗಿ ಫಾಲೋ ಮಾಡ್ತಿದ್ರ ಅಂತ. ಟೋನಿ, ನಿನ್ನ ಪ್ರತಿಯೊಂದು ಚಲನೆನೂ ನನ್ನ ಗಮನದಲ್ಲಿರುತ್ತೆ. ಕೆಲ್ಸದ ಕಡೆ ಗಮನ ಕೊಡು. ಓಕೆ ಬಾಸ್. ಆಗೇವ ಬುದ್ಧಿಗನಂತ ಅವಕಾಶ. ಹೊಳೆದದ್ದು ತಾರೆ, ಉಳಿದದ್ದು ಆಕಾಶ. ಬರ್ರಿ, ನಿಮ್ಮ ನಿಮ್ಮ ಧ್ವಜ ತಗೋರಿ. ನಿಮ್ಮಲ್ಲಿ ಯಾರ್ಯಾರ್ಗ ಭೂಮಿ ಬೇಕನ್ಸ್ತದ ಅವರೆಲ್ಲ ಬಂದು ಈ ಗೆರಿ ಮ್ಯಾಲ ನಿಂದ್ರಿ. ಆದ್ರ ಒಂದು ಷರತ್ತು, ಸಂಜೆ ಸೂರ್ಯ ಮುಳುಗೋದಕ್ಕೆ ಮುಂಚೆ ನೀವು ವಾಪಸ್ ಬಂದು ಈ ಗೆರಿ ಮುಟ್ಟಬೇಕ. ಆಯ್ತೇನ? ಓಡ್ರಿ, ಎಲ್ರು ಓಡ್ರಿ. ಬಂಗ್ಲೆ ಒಳಗೆ ಹೋಗು. ಗ್ರೌಂಡ್ ಫ್ಲೋರ್ ನ ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ಬಿಳಿ ಚೆರ್ರಿ ಕ್ಯಾನ್ ಇರುತ್ತೆ, ಜೊತೆಗೊಂದು ಡ್ರಿಲ್ಲಿಂಗ್ ಮಷೀನ್, ಪೈಪ್ ಇರುತ್ತೆ. ತಗೋ, ಸೀದಾ ಫಸ್ಟ್ ಫ್ಲೋರ್ ಬಾ. ನಿನ್ನ ರೈಟ್ ಇರೋ ಪ್ಯಾಸೇಜ್ ಅಲ್ಲಿ ಒಂದು ನೀಲಿ ಡ್ರಮ್ ಇರುತ್ತೆ, ಅಲ್ಲಿಗೆ ಹೋಗು. ಡ್ರಮ್ ನ ತಳದಿಂದ 3 ಇಂಚ್ ಮೇಲೆ ಒಂದು ಹೋಲ್ ಡ್ರಿಲ್ ಮಾಡು. ಈಗ ಆ ಪೈಪ್ ನ ಅದಕ್ಕೆ ಫಿಕ್ಸ್ ಮಾಡು. ಪಕ್ಕದಲ್ಲಿ ಡ್ರೈನ್ ಪೈಪ್ ಕೆಳಗೆ ಹೋಗೋ ಜಾಗದಲ್ಲಿ ಒಂದು ಓಪನಿಂಗ್ ಇದೆ, ಮಿಕ್ಕ ಪೈಪ್ ನ ಅಲ್ಲಿ ಇಳಿಬಿಡು. ಈಗ ಆ ಡ್ರಮ್ ಮುಚ್ಚಳ ತೆಗಿ.
ಯಾರ ಶವ ಬಾಸ್ ಇದು? ಅದ್ರೊಳಗೆ ಒಂದು ಹುಡುಗಿ ದೇಹನ ಕತ್ತರಿಸಿ ಪೀಸ್ ಪೀಸ್ ಮಾಡಿಟ್ಟಿದೆ. ಕ್ಯಾನ್ ಒಳಗಿರೋ ಕೆಮಿಕಲ್ಸ್ ನ ಅದ್ರೊಳಗೆ ಸುರಿದ್ರೆ ಅವಳ ದೇಹದ ಇಂಚಿಂಚು ಉಗುರು ಕೂದಲಿನ ಸಮೇತ ಕರಗಿ 20 ನಿಮಿಷದಲ್ಲಿ ನೀರಾಗಿ ಹೋಗುತ್ತೆ. ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಡಿಸ್ಪೋಸಿಂಗ್ ಅ ಬಾಡಿ. ಬಾಸ್ ಈ ಕೆಲಸ ನನ್ನ ಕೈಲಾಗಲ್ಲ ಬಾಸ್. ಲುಕ್ ಸಾರಿ ಬಾಸ್. ಟೋನಿ, ನೀನ್ ಯಾರನ್ನೂ ಮರ್ಡರ್ ಮಾಡ್ತಿಲ್ಲ. ಈಗಾಗ್ಲೇ ಆಗಿರೋ ಕೊಲೆಯ ಎವಿಡೆನ್ಸ್ ನಾಶ ಮಾಡ್ತಾ ಇದೀಯ ಅಷ್ಟೇ. ಬಾಸ್ ಬಾಸ್ ನನ್ ಕೈಲಿ ಕೆಲಸ ಆಗಲ್ಲ ಬಾಸ್. ನನ್ನಿಂದ ಕೆಲಸ ಮಾಡಲ್ಲ ಬಾಸ್. ಸಾರಿ ಬಾಸ್, ನನ್ ಕ್ಷಮಿಸ್ಬಿಡಿ ಬಾಸ್. ನನ್ ಬಿಟ್ಬಿಡಿ ಬಾಸ್. ಓಕೆ, ಈ ಶವ ಯಾರ್ದು ಅಂತ ಕೇಳಿದ್ಯಲ್ಲ, ನತದೃಷ್ಟ ಹುಡುಗಿ ಅದು. ನಿನ್ನ ಹಾಗೆ ನನಗ್ ಕಮಿಟ್ ಆಗಿ ನನ್ ಕೆಲ್ಸನ ಸರಿಯಾಗಿ ಮಾಡಕ್ ಆಗದೆ ತನ್ನ ಹುಡುಗಿನ ಹೆಣವಾಗ್ಸಿದ ಒಬ್ಬ ನಾಲಾಯಕ್ ಪ್ರೇಮಿಯ ಪ್ರೇಯಸಿ ಈ ಹುಡುಗಿ. ಟೋನಿ, ನನ್ನಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ತಗೊಂಡಿದ್ಯಾ. ಇನ್ನೊಂದ್ಸಲ ಈ ಕೆಲಸ ಮಾಡು ಅಂತ ನಾನು ನಿನಗೆ ಹೇಳಲ್ಲ. ನಿನಗ್ ಕಷ್ಟ ಆಗ್ತಿದ್ರೆ ಬಿಡು, ಪರವಾಗಿಲ್ಲ. ಇನ್ನೊಬ್ಬ ಯಾರಾದ್ರೂ ನಿನ್ನ ಹುಡುಗಿ ಹೆಣನ ಸುಡ್ತಾನೆ. ಹೀಗೆ ಅನಾವಶ್ಯಕ ಡಿಸ್ಕಷನ್ ಮಾಡಿ ಇಬ್ಬರ ಟೈಮು ವೇಸ್ಟ್ ಮಾಡ್ತಾ ಇದೆಯಾ ಟೋನಿ? ಹೀಗಾದ್ರೆ ನಿನಗೆ ನಷ್ಟ. ಸಂಜೆ 6 ಗಂಟೆ ಒಳಗೆ ನನ್ನ ಕೆಲಸ ಸಂಪೂರ್ಣ ಆಗದೆ 1 ನಿಮಿಷ ಲೇಟ್ ಆದ್ರೂ ಇವತ್ತು ನೀನ್ ಮಾಡಿದ ಎಲ್ಲಾ ಕೆಲಸ ವೇಸ್ಟ್. ಇಲ್ಲ ಬಾಸ್, ಮುಗಿಸ್ತೀನಿ ಬಾಸ್, ಮುಗಿಸ್ತೀನಿ. ಸಾವು ಘೋರ ಅನ್ಸೋದು ಸಾಯೋನಿಗಲ್ಲ, ಅದನ್ನ ನೋಡ್ತಾ ಬದುಕೋನ್ಗೆ. ಬಾಡಿ ಪೂರ್ತಿಯಾಗಿ ಕರ್ಗೋವರ್ಗು ಅಲ್ಲೇ ಇರು, ನಂತರ ಕಾಲ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ನಿಮ್ಮ ತಂದೆಯವರು ತೀರ್ ಹೋಗಿದ್ದ ವಿಷಯ ಕೇಳಿ ನನ್ನ ಮನಸ್ಸಿಗೆ ಬಹಳ ದುಃಖ ಆಯ್ತು. ನಿಮ್ ತಂದೆಯವರು ನನಗೆ ತುಂಬಾ ಒಳ್ಳೆ ಗೆಳೆಯರಾಗಿದ್ರು. ಅವರು ನನ್ನ ಹತ್ರ 2 ಪಾಲಿಸಿ ಮಾಡಿಸಿದ್ದಾರೆ. ಆ ಪಾಲಿಸಿ ಹಣ ರಿಕವರಿ ಮಾಡ್ಕೊಡೋದಕ್ಕೆ ಅವ್ರದ್ದು ನನಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ರೇಷನ್ ಕಾರ್ಡು, ಕೆಲವು ಡಾಕ್ಯುಮೆಂಟ್ ಜೆರಾಕ್ಸ್ ಕೊಟ್ಬಿಟ್ರೆ ಆ ಹಣ ರಿಕವರಿ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಆಯ್ತು ಸರ್. 1 ನಿಮಿಷ ಸರ್. ಆಗ್ಲಿ ಸರ್, ತಗೊಳ್ಳಿ ಸರ್. ಮನೆಗೆ ಹೋಗಿ ಅಡಿಗೆ ಮಾಡೋದಕ್ಕಿಂತ ಹೋಟ್ಲಲ್ಲೇ ತಿನ್ಕೊಂಡು ಹೋಗೋಣ ಅಲ್ವಾ? ಯಾಕ್ರಿ ಸುಮ್ಮನೆ ಖರ್ಚು? ಯಾವಾಗ್ಲೂ ತಿಂತೀವಿ ಅಣ್ಣ. ನಮ್ಮೊಂದು ಅರ್ಜೆಂಟ್ ಕೆಲಸ ಇದೆ, ಒಂದು 10 ನಿಮಿಷ ಬಿಟ್ಕೊಂಡ್ ಬರ್ತೀನಿ. ಯಾಕೋ? ನಾ 10 ನಿಮಿಷ ಬಿಟ್ಕೊಂಡ್ ಬರ್ತೀನಿ. ಬೇಗ ಬಾ. ಹಾ. ನಿನಗೆ ನಾವು ಬೇಸಿಕ್ ಮೊಬೈಲ್ ಸೆಟ್ಗಳನ್ನ ತಲುಪಿಸ್ತೀವಿ. ಅದರಲ್ಲಿ ನೀನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ತಂದ ಸಿಮ್ಗಳನ್ನ ಇನ್ಸರ್ಟ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕು. ಸಿಟಿನಲ್ಲಿ ಹಲವಾರು ನಿರ್ಜನ ಪ್ರದೇಶಗಳನ್ನು ಹುಡುಕಿ ಬೇರೆ ಬೇರೆ ಏರಿಯಾದ ನೆಟ್ವರ್ಕ್ ಅಡಿಯಲ್ಲಿ ಆ ಮೊಬೈಲ್ಗಳನ್ನ ಸೈಲೆಂಟ್ ಮೋಡ್ನಲ್ಲಿ ಹಾಕಿ ಪ್ಲೇಸ್ ಮಾಡಬೇಕು. ಪ್ರತಿ 24 ಗಂಟೆಗೊಮ್ಮೆ ಆ ಮೊಬೈಲ್ಗಳ ಬ್ಯಾಟರಿ ಚೇಂಜ್ ಮಾಡೋಕೆ ಹೋದಾಗ ಯಾವುದಾದ್ರೂ ಮಿಸ್ ಕಾಲ್ ಬಂದಿದ್ರೆ ಆ ನಂಬರ್ಗಳನ್ನ ನೋಟ್ ಮಾಡ್ಕೋಬೇಕು. ಯಾವ ನಂಬರ್ನಿಂದ ಯಾವ ನಂಬರ್ಗೆ ಮಿಸ್ ಕಾಲ್ ಬಂದಿದೆ, ಎಷ್ಟು ಗಂಟೆಗೆ, ಯಾವ ಏರಿಯಾದ ನೆಟ್ವರ್ಕ್ ಅಡಿಯಲ್ಲಿ ಕಾಲ್ ಬಂತು, ಈ ಡೀಟೇಲ್ಸ್ ನ ಒಂದು ಲಿಸ್ಟ್ ಔಟ್ ಮಾಡಿ ಒಂದು ನಿರ್ದಿಷ್ಟ ಬ್ರ್ಯಾಂಡ್ ನ ಪ್ಯಾಕೆಟ್ ಒಳಗಡೆ ಅದನ್ನ ಇಟ್ಟು ನಾವು ಸೂಚನೆ ಕೊಟ್ಟ ಜಾಗದಲ್ಲಿ ಅದನ್ನ ಡ್ರಾಪ್ ಮಾಡಬೇಕು. ನಮ್ಮವರು ಅದನ್ನ ಕಲೆಕ್ಟ್ ಮಾಡ್ಕೋತಾರೆ. ಕಮಿಟ್ಮೆಂಟ್ ಪ್ರಕಾರ ಪ್ರತಿ ತಿಂಗಳು ನಿನಗೆ ಸೇರ್ಬೇಕಾದ ಹಣ ಸೇರುತ್ತೆ. ನಗರದಲ್ಲಿ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳ
ತಡೆಗೆ ವಿಶೇಷ ತಂಡವನ್ನು ರಚಿಸಿ ತನಿಖೆಗೆ ಆದೇಶಿಸಲಾಗಿದೆ ಎಂದು ಪೊಲೀಸ್ ಮಹಾನಿರ್ದೇಶಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೀವು ಡಯಲ್ ಮಾಡಿರುವ ಸಂಖ್ಯೆ ಈಗ ಸದ್ಯಕ್ಕೆ ಬ್ಯುಸಿಯಾಗಿದೆ. ಒಂದ್ ವಾರದಿಂದ ಈ ಕಡೆ ಕಾಣಿಸ್ತಿಲ್ಲಮ್ಮ. ಒಂದ್ ಕೆಲಸ ಮಾಡು, ಮನೇಲಿ ಹೋಗಿ ವಿಚಾರಿಸು. ಆಯ್ತಣ್ಣ, ಮುಂದೆ ಹೋಗಪ್ಪ. ಇತ್ತೀಚೆಗಂತೂ ಅವ್ನ್ ಮನೇಲೇ ಇರೋಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತಾನೆ, ಎಷ್ಟೊತ್ತಿಗೋ ಮನೆಗ್ ಬರ್ತಾನೆ. ಅದೇನ್ ಕೆಲ್ಸ ಮಾಡ್ತಾನೋ ಒಂದು ಗೊತ್ತಾಗಲ್ಲ. ಪದೇ ಪದೇ ನಂಬರ್ ಚೇಂಜ್ ಮಾಡ್ತಿರ್ತಾರೆ, ಯಾವ ನಂಬರ್ ಅಂತಾನೆ ಗೊತ್ತಾಗಲ್ಲ. ಅವ್ರು ಬಂದ್ರೆ ಸ್ವಲ್ಪ ನನಗೆ ಫೋನ್ ಮಾಡಕ್ ಹೇಳ್ತೀರಾ? ಆಯ್ತಮ್ಮ, ಹೇಳ್ತೀನಿ. ಓಕೆ, ನಾನು ಹೋಗಿ ಬರ್ತೀನಿ. ಅರೆ, ಊಟ ಮಾಡ್ಕೊಂಡು ಹೋಗಮ್ಮ. ಇಲ್ಲ ಇಲ್ಲ, ಇನ್ನೊಂದ್ಸತಿ ಬರ್ತೀನಿ. ಸರಿಮಾ. ಹಲೋ, ಹಾ ಬಾಸ್. ಆ ಡ್ರಮ್ ಕೆಳಗೆ ಒಂದು ಎನ್ವೆಲಪ್ ಇದೆ, ಅದರಲ್ಲಿರೋ ನಂಬರ್ಗೆ ಹೊಸ ಫೋನಿಂದ ಡಯಲ್ ಮಾಡು. ಬಾಸ್, ಕಟ್ಟಾಗೋಯ್ತು ಬಾಸ್. ದಟ್ಸ್ ಎಕ್ಸ್ಪೆಕ್ಟೆಡ್. ಕೆಮಿಕಲ್ ಕ್ಯಾನ್ ಮತ್ತೆ ಪೈಪ್ಗಳನ್ನ ತಗೊಂಡು ಡ್ರಮ್ ಒಳಗೆ ಹಾಕು. ಬಾಸ್, ಫೋನ್ ರಿಂಗ್ ಆಗ್ತಿದೆ ಬಾಸ್. ರಿಸೀವ್ ಮಾಡಿ ಆ ಪೇಪರ್ ಹಿಂದಿರೋ ಮೆಸೇಜ್ ನ ಓದು. ಟಾಪ್ ಇನ್ಫಾರ್ಮೇಶನ್ ಅವೈಲಬಲ್, ನೀಡ್ ಟು ಡೆಲಿವರ್ ಇಟ್. ಬಾಸ್, ಮತ್ತೆ ಕಟ್ಟಾಯ್ತು ಬಾಸ್. ಓಕೆ, ತಲೆ ಕೆಡಿಸ್ಕೋಬೇಡ. ಮೇಲೆ ಒಂದು ವೈಟ್ ಕವರ್ ಇದೆ, ಅದರಲ್ಲಿ ಒಂದು ಬಾಟಲ್ ಸ್ಪಿರಿಟ್, ಒಂದು ಮ್ಯಾಚ್ ಬಾಕ್ಸ್ ಇದೆ. ಬಾಟಲ್ ನಲ್ಲಿರೋ ಸ್ಪಿರಿಟ್ ನ ಡ್ರಮ್ ಒಳಗೆ ಸುರಿ ಬೆಂಕಿ ಹಚ್ಚು. ಬಾಸ್, ಫೋನ್ ರಿಂಗ್ ಆಗ್ತಿದೆ ಬಾಸ್. ರಿಸೀವ್ ಮಾಡಿ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊ. KR-ಪುರಂ ಬ್ರಿಡ್ಜ್ ಹತ್ರ ಬಂದು ಇನ್ಫಾರ್ಮೇಶನ್ ಡ್ರಾಪ್ ಮಾಡಿ, ಕಾಲ್ ಮಾಡಬೇಡಿ, SMS ಮಾಡಿ. ಬಾಸ್, ಲೊಕೇಶನ್ KR-ಪುರಂ ಅಂತೆ, ಮೆಸೇಜ್ ಡ್ರಾಪ್ ಮಾಡಿದ್ರು. ಹೊರಡ್ಲಾ? ಕೂಲ್, ಗೋ ಹೆಡ್, ಐ ವಿಲ್ ಕಾಲ್ ಯು ಲೇಟರ್. ಲೈವ್ ವಾಸು, ನಿನ್ನ ಕಿತ್ತೋಗಿರೋ ಗಾಡಿ, ಇದ್ರ ಚಕ್ರ, ಅದ್ರ ಸ್ಪೋಕ್ಸ್, ಚೈನು, ತಿರುಗದಿರೋ ಫ್ಯಾನು, ಅದ್ರ ಟೈರು, ಟ್ಯೂಬ್, ಒಳಗಡೆ ಇರೋ ಗಾಳಿ, ಮೇಲ್ ಕಟ್ಟಿರೋ ಈ ಡಬ್ಬ, ಇದಕ್ ಬಳದಿರೋ ಬಣ್ಣ, ಗ್ಲಾಸು, ನಿನ್ನೂ ಸೇರಿಸಿ ಒಂದ್ ಬೆಲೆ ಹೇಳಮ್ಮ. ಅದ್ರ ಲೆಕ್ಕ ಚುಕ್ತ ಮಾಡ್ಕೊ. ಅಣ್ಣ, ನನಗ್ ಯಾಕೋ ನನ್ ರೂಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಸದ್ಯಕ್ಕೆ ಎಲ್ಲಾ ರೂಮ್ಗೂ AC ಹಾಕ್ಸಿದೀನಿ, ಒಂದ್ ಒಳ್ಳೆ ಫ್ಲಾಟ್ ನೋಡಿದೀನಿ. ಆದಷ್ಟು ಬೇಗ ಒಳ್ಳೆ ಟೈಮ್ ನೋಡಿ ಶಿಫ್ಟ್ ಆಗ್ಬಿಡೋಣ. ನೀನು ವರ್ಷ ಪೂರ್ತಿ ಒದ್ದಾಡಿ ಒದ್ದಾಡಿ ಸುಸ್ತಾಗ್ಬಿಟ್ಟಿರ್ತೀಯ. ಫ್ಯಾಮಿಲಿ ಎಲ್ಲ ಕರ್ಕೊಂಡು ಒಂದೊಳ್ಳೆ ನಾರ್ತ್ ಇಂಡಿಯಾ ಟೂರ್ ಹೋಗು ಫ್ಲೈಟ್ ಅಲ್ಲಿ. ಫ್ಲೈಟ್ ಟಿಕೆಟ್ ಟೇಕ್ ಇಟ್, ಎಂಜಾಯ್. ಮೈ ಡಿಯರ್ ಪಮ್ಮಿ, ಸೊಂಟಕ್ಕೆ ಡಾಬ್ ಬೇಕಾ, ತೋಳಗ್ ಬಂದಿ ಬೇಕಾ, ಕಾಸಿನ ಸರ ಬೇಕಾ, ಬಳೆ ಬೇಕಾ, ಓಲೆ ಬೇಕಾ, ಉಂಗ್ರ ಬೇಕಾ, ಅಥವಾ ಮುಗ್ಬಟ್ ಸಾಕಾ? ಹೊಟ್ಟೆ ತುಂಬಾ ಹಸಿತಾ ಇದೆ, ತಿನ್ನಕ್ಕೆ ಏನಾದ್ರು ಕೊಡ್ಸಪ್ಪ. ಜೇಬಲ್ಲಿ ಪರ್ಸಲ್ಲಿ ದುಡ್ಡಿದೆಯಾ ಇಲ್ಲ ನಾನೇ ಕೊಡ್ಬೇಕಾ? ಮುಂಚೆನೆ ಹೇಳ್ಬಿಡಪ್ಪ. ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್, ಕಾಫಿ ಡೇ ಕ್ಯಾಪಚಿನೋನ, KFC ಚಿಕನ್, ನಂದಿನಿ ನಾರ್ಥ ಅಥವಾ ಸ್ವಾತಿ ಸೌತ, ವಾಸು ಅಂಗಡಿ ಪಾನಿಪುರಿ. ಲಯ ವಾಸ, 2 ಮಸಾಲೆ ಕೊಡ, ಒಂದು ಸಿಕ್ಕಾಪಟ್ಟೆ ಸ್ವೀಟ್, ಒಂದು ಭಯಂಕರ ಖಾರ. ತಗೊಳ್ಳಿ ಫ್ರೆಂಡ್ಸ್. ಸಖತ್ ಫಾಸ್ಟ್ ಆಗಿದೆ ಕಣ. ಮತ್ತೆ ಬೇಕಾದ್ರೆ ಕೇಳಿ. ಅಲ್ಲ ಕೇಶು, ಸಡನ್ ಆಗಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿಂಗೆ? ಒಮ್ಮೆ ಈಗ ನಾವು ಮಾಡ್ತಾ ಇರೋ ವ್ಯವಹಾರ. ಹಲೋ. ಹೇ ಟೋನಿ, ಹುಡುಗಿ ಜೊತೆ ಫುಲ್ ಡೇಟಿಂಗಾ? ನೀನ್ ಎದುರುಗಿರೋ ಹೊಸ ಕೊಡಲಿದ್ದೀನಿ. ಓ, ಬಂದೆ ಮೇಡಮ್. ಹಲೋ ಮ್ಯಾಮ್. ಹಾಯ್ ಟೋನಿ. ಹಾಯ್. ನಾಳೆ ನಮ್ ಕಂಪ್ನಿ ಜನರಲ್ ಬಾಡಿ ಮೀಟಿಂಗ್. ನಿನ್ ಫೈಲ್ ರೆಡಿ ಮಾಡು, ಮೂವ್ ಮಾಡ್ತೀನಿ. ಇದ್ರ ಬಗ್ಗೆ ನಿನ್ ಹತ್ರ ಡೀಟೇಲ್ ಆಗಿ ಮಾತಾಡ್ಬೇಕು. ಕ್ಯಾನ್ ಯು ಕಮ್ ವಿತ್ ಮೀ? ಶೂರ್ ಮ್ಯಾಮ್. ಏ ವಾಸು, ಏನಪ್ಪ? ಅವಳು 100 ರೂಪಾಯಿ ಕೊಟ್ಟು ಕಳ್ಸೋ, ನನಗೆ ಸ್ವಲ್ಪ ಕೆಲಸ ಇದೆ. ಅವಳು ಆಟೋಲ್ಲಿ ಹೋಗ್ಲಿ. ಈ ದೌಲತ್ ಕಮ್ಮಿ ಇಲ್ಲ. ಬೇಡ ಅಣ್ಣ, ನನ್ನ ಹತ್ರ ಇದೆ, ಥ್ಯಾಂಕ್ ಯು.
ಥ್ಯಾಂಕ್ಸ್ ಮ್ಯಾಮ್. ನನಗೋಸ್ಕರ ನೀವು ತುಂಬಾ ಕೇರ್ ತಗೊಂಡು ನನ್ನ ಪ್ರಪೋಸಲ್ನ ಅಪ್ರೂವ್ ಮಾಡಿಸ್ತಾ ಇದ್ದೀರಾ. ನಿನಗೆ ನಾನ್ ಯಾಕೆ ಸಹಾಯ ಮಾಡಬೇಕು? ಪ್ರೀತಿಯಿಂದ, ಜಸ್ಟ್ ಕೇರಿಂಗ್. ಬುಲ್ಶಿಟ್, ಅದೆಲ್ಲ ಸುಳ್ಳು. ನನಗೂ ನಿನ್ನಿಂದ ಕೆಲವು ಪರ್ಸನಲ್ ಕೆಲ್ಸಗಳಾಗ್ಬೇಕು. ಶೂರ್ ಮ್ಯಾಮ್, ನೀವ್ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಅಕಸ್ಮಾತ್ ನಾಳೆ ಮೀಟಿಂಗ್ ಅಲ್ಲಿ ನಿನ್ ಪ್ರಪೋಸಲ್ ರಿಜೆಕ್ಟ್ ಆಯ್ತು ಅಂತಿಟ್ಕೋ, ಆಗ್ಲೂ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಎಸ್ ಮ್ಯಾಮ್, ಮಾಡ್ತೀನಿ. ಯಾಕೆ? ನಾನ್ ನೋಡೋಕೆ ಸುಂದರವಾಗಿದ್ದೀನಿ ಅಂತನಾ? ನನ್ ಜೊತೆ ಮಲಗೋ ಆಸೆನಾ? ಅಥವಾ ನನ್ ಹತ್ರ ಹಣ ಇದೆ ಅಂತನಾ? ನೋಡು, ನಾನು ತುಂಬಾ ಪ್ರಾಕ್ಟಿಕಲ್ ಮನುಷ್ಯ. ಲಾಭ ಇಲ್ಲದೆ ಯಾರಿಗೂ ಸಹಾಯ ಮಾಡಲ್ಲ. ನೇರವಾಗಿ ಹೇಳ್ಬೇಕು ಅಂದ್ರೆ ನಾನ್ ದುಡ್ಡು ಮಾಡಬೇಕು, ತುಂಬಾ ತುಂಬಾ ದುಡ್ಡು ಮಾಡಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಿಮಗೋಸ್ಕರ ಪರ್ಸನಲ್ ಆಗಿ ಏನ್ ಬೇಕಾದ್ರೂ ಮಾಡ್ತೀನಿ. ಆರ್ ಯು ಶ್ಯೂರ್? 200%. ನಿನ್ನ ವಯಸ್ಸು, ನಿನ್ನ ಹುಮ್ಮಸ್ಸು, ನಿನಗಿರೋ ಟ್ಯಾಲೆಂಟ್, ನಿನಗೆ ಸಿಗ್ತಿರೋ ಅವಕಾಶಗಳು ನಿನ್ನ ತುಂಬಾ ಎತ್ತರಕ್ಕೆ ಬೆಳೆಸುತ್ತೆ. ಯು ಆರ್ ಆನ್ ದ ರೈಟ್ ಪಾತ್.